ನಾಯಕತ್ವ ಬದಲಾವಣೆ ಗೊಂದಲದ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಎನ್ ರಾಜಣ್ಣ ಪತ್ರ ಬರೆದ ವಿಚಾರ. ರಾಜಣ್ಣ ಅವರು ನನಗೆ ಪತ್ರ ತೋರಿಸಿಲ್ಲ ಅಂತ ಪರಮೇಶ್ವರ್ ಈ ಸಂದರ್ಭದಲ್ಲಿ ಮಾತನಾಡಿರೋದು ಗಮನಿಸ್ತಾ ಇದ್ದೀವಿ. ರಾಜಕಾರಣದಲ್ಲಿ ನಾಯಕತ್ವ ಫೈಟ್ ಜೋರಾಗಿಯೇ ನಡೀತಾ ಇದೆ. ಇದರ ಬಗ್ಗೆ ವಿಪಕ್ಷಗಳು ಕೂಡ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇರೋದು. ಬಹಳ ಪ್ರಮುಖವಾಗಿ ಸ್ವಪಕ್ಷದಲ್ಲಿನೇ ನಾಯಕತ್ವ ಜಟಾಪಟಿ ಬಗ್ಗೆ ಬಹಳ ಜನರಿಗೆ ಅಸಮಾಧಾನ ಇದ್ರೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವ ಹಾಗೂ ಇಲ್ಲ. ಆ ನಿಟ್ಟಿನಲ್ಲಿ ಈಗ ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದಾಗ ರಾಜಣ್ಣ ಅವರು ನನಗೆ ಪತ್ರ ತೋರಿಸಿಲ್ಲ, ರಾಜಣ್ಣ ಅವರ ಪತ್ರವನ್ನು ಪೂರ್ತಿ ನೋಡಿದ ಮೇಲೆ ನಾನು ಮಾತನಾಡ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಬೇಸರಗೊಂಡಿರುವ ವಿಚಾರದ ಬಗ್ಗೆಯೂ ಕೂಡ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ರಾಹುಲ್ ಸೋನಿಯಾ ತೀರ್ಮಾನವೇ ಅಂತಿಮ, ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ಖರ್ಗೆ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಮಾತುಗಳನ್ನು ನೋಡಿದಾಗ ಎಲ್ಲ ಹೇಳಿದ್ದಾಗಿದೆ, ಇನ್ನೇನು ಇಲ್ಲ ಹೇಳೋದು ಅಲ್ಲ. ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಅವರೇ ನಮ್ಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಇನ್ನೊಂದು ರಾಜಣ್ಣ ಅವರು 8 ಪುಟದ ಪತ್ರವನ್ನ ಹೈಕಮಾಂಡ್ಗೆ ಬರೆದಿರ್ತೀನಿ, ಯಾವ ತರ ನೋಡ್ತೀನಿ ಸರ್? ಯಾಕಂದ್ರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬರೆದಿದ್ದಾರೆ ಅವರು. ಅವ್ರು ಬರ್ದಿರೋದು ನಮ್ಗೆ ಯಾರಿಗೂ ತೋರಿಸಿಲ್ಲ, ನಾವು ಎಲ್ಲೂ ನೋಡ್ಲಿಲ್ಲಪ್ಪ. ನಾನ್ ನೋಡಿಲ್ಲ. ನೋಡಿ ಅದನ್ನ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಏನ್ ಬರ್ದಿದ್ದಾರೆ ಅದೆಲ್ಲ ನಾನು ಡೀಟೇಲ್ ನೋಡಿ ಆಮೇಲೆ ಉತ್ತರ ಕೊಡ್ತೀನಿ. ಸರ್, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸ್ವಲ್ಪ ಬೇಸರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಸಂಪರ್ಕದಲ್ಲಿದ್ದಾರೆ. ಕವನ, ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಯಾರು ಕೂಡ ಇದ್ರ ಬಗ್ಗೆ ತುಟಿ ಬೆಚ್ಚಿರಲಿಲ್ಲ, ಆದರೆ ಗೃಹ ಸಚಿವರು ಮಾತಾಡಿದ್ದಾರೆ. ಏನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ? ರಾಮ, ಈಗಾಗ್ಲೇ ಅಂದ್ರೆ ವೋಟ್ ಚೋರಿ ವಿಚಾರವಾಗಿ ಸ್ವಪಕ್ಷದ ವಿರುದ್ಧವೇ ಅಂದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧವೇ ಮಾತನಾಡಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಇದೀಗ ಮಾಜಿ ಸಚಿವರಾದಂತಹ ರಾಜಣ್ಣ ಅವರು ಸಚಿವ ಸ್ಥಾನದಿಂದ ವಜಾಗೊಂಡಿದ್ರು. ಸೊ ಹೀಗಾಗಿ ಅಂದ್ರೆ ಈ ಒಂದು ವಿಚಾರವಾಗಿ ಏನಾಯ್ತು, ಯಾವ ವಿಚಾರವಾಗಿ ನಾನು ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟೆ, ಮಾಧ್ಯಮಗಳು ಅದನ್ನು ತಿರುಚಿವೆ, ನಾನು ಕೊಟ್ಟಿದ್ದ ಹೇಳಿಕೆ ಈ ರೀತಿಯಾಗಿತ್ತು ಅನ್ನುವಂತಹ 11 ಪುಟಗಳ ಇದೀಗ ಒಂದು ಪತ್ರವನ್ನ ಹೈಕಮಾಂಡ್ಗೆ ರಾಜಣ್ಣ ಅವರು ಮತ್ತೊಂದು ಬಾರಿ ಬರೆದಿರುವಂತದ್ದು. ಅದರಲ್ಲಿ ಪೂರ್ತಿಯಾಗಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ರು. ಸೊ ಹೀಗಾಗಿ ಈ ಒಂದು ಪತ್ರದ ಬಗ್ಗೆ ಗೃಹ ಸಚಿವರನ್ನ ಕೇಳಿದಾಗ ನಾನು ಆ ಪತ್ರವನ್ನ ನೋಡಿಲ್ಲ, ಆ ಪತ್ರವನ್ನ ನೋಡದೆ ನಾನು ಮಾತನಾಡೋದಕ್ಕಾಗಿಲ್ಲ, ರಾಜಣ್ಣ ಅವರು ಕೂಡ ನನಗೆ ಆ ಪತ್ರವನ್ನ ತೋರಿಸಿಲ್ಲ. ಸೊ ಹೀಗಾಗಿ ಆ ಪತ್ರದಲ್ಲಿ ಏನಿತ್ತು, ಅವ್ರು ಯಾವ ರೀತಿಯಾಗಿ ಯಾವ ವಿಚಾರವನ್ನ ಉಲ್ಲೇಖ ಮಾಡಿದ್ರು ಅನ್ನೋದು ಸಹ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಪರಮೇಶ್ವರ್ ಅವರು ಕೊಟ್ಟಿರುವಂತದ್ದು. ಇದರ ಜೊತೆಗೆ ಇದೀಗ ಅಂದ್ರೆ ಮೊನ್ನೆ ಕೊಟ್ಟಿರುವಂತ ಅಂದ್ರೆ ಖರ್ಗೆ ಅವರು ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹೈಕಮಾಂಡ್ ನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಗೊಂದಲ ಸದ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಸೃಷ್ಟಿಯಾಗಿರೋದು. ಸೊ ಹೀಗಾಗಿ ನೀವೇ ಈ ಒಂದು ಗೊಂದಲಗಳನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಶಾಕಿಂಗ್ ಹೇಳಿಕೆಯನ್ನ ಖರ್ಗೆ ಅವರು ಕೊಟ್ಟಿದ್ರು. ಈ ವಿಚಾರವಾಗೂ ಕೂಡ ಮಾತನಾಡಿರುವಂತದ್ದು ಪರಮೇಶ್ವರ್ ಅವರು. ಅಂದ್ರೆ ಏನಾದ್ರೂ ಈ ಒಂದು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಖರ್ಗೆ ಅವರು ಬೇಸರಗೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಹೈಕಮಾಂಡೇ ಎಲ್ಲವನ್ನ ಕೂಡ ತೀರ್ಮಾನ ಮಾಡುತ್ತೆ ಅಂತ ಪರಮೇಶ್ವರ್ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಎಲ್ಲಾ ನಾಯಕರು ಕೂಡ ಎಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಹೇಳ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ಈ ರೀತಿಯಾಗಿ ಹೇಳ್ತಾರೆ ಅಂದ್ರೆ ಎಲ್ಲರೂ ಅವ್ರವರೇ ಬಗೆಹರಿಸ್ಕೊಡ್ಬೇಕು ಅಂತ. ಸೊ ಹೀಗಾಗಿ ಇವತ್ತು ಕೂಡ ಪರಮೇಶ್ವರ್ ಅವರು ಇದ್ದೇ ಹೇಳಿರುವಂತದ್ದು, ಏನು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೇ ಎಲ್ಲವನ್ನ ಕೂಡ ಬಗೆಹರಿಸ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದೇ ಅಂತಿಮ ಅನ್ನುವಂತಹ ಹೇಳಿಕೆಯನ್ನ ಮತ್ತೊಮ್ಮೆ ಇದೀಗ ಪರಮೇಶ್ವರ್ ಅವರು ಕೊಟ್ಟಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ.